ಯಾಕೆ ಶುಡಂಟ್ ಐ ಲುಕ್ ಫಿಟ್? ಒಂದೇ ಸುಧಾರಿಸ್ಕೊಳಕ್ ಆಗ್ತಿಲ್ಲ ನನಗೆ. ಓ ಮೈ ಗಾಡ್. And people talk about those 5-6 days that I don't think so I have to be giving justification to anybody. Maybe there are lots, but balu ninu nuru varusha. So better follow that. Okay? Hello. Hi everyone. Welcome back to my YouTube channel. How are you? I hope you're all doing good. I'm doing good. Super and fantastic. ಇವತ್ತು ಸಂಡೇ ಎಲ್ಲೋ ಹೊರಗಡೆ ಹೋಗಿದ್ದೆ. ವಾಪಸ್ ಬರ್ತಾ ಸ್ವಲ್ಪ ಟೈಮ್ ಇತ್ತು ಆ್ಯಂಡ್ ಐ ಹ್ಯಾಡ್ ಟು ರೆಕಾರ್ಡ್ ಅ ವ್ಲಾಗ್. 2 days ಬ್ಯಾಕ್ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ದೆ, ಟು ಆಸ್ಕ್ ಮೀ ಕ್ವೆಶನ್ಸ್ ಅಂತ ಅಂದ್ಬಿಟ್ಟು. ಒಂದಷ್ಟು ಕ್ವೆಶನ್ಸ್ ಬಂದಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಐ ಥಾಟ್ ನೋ ಒನ್ ವಿಲ್ ಬಾದರ್ ಅಬೌಟ್ ಇಟ್, ನೋ ಒನ್ ವುಡ್ ಕೇರ್ ಅಂತ. ಬಟ್ ಥ್ಯಾಂಕ್ ಯು ಆಲ್ ಸೋ ಮಚ್. ಐ ಹ್ಯಾವ್ ಗಾಟ್ ಅ ಲಾಟ್ ಆಫ್ ಕ್ವೆಶನ್ಸ್ ಆ್ಯಂಡ್ ಅದರಲ್ಲಿ ಅದನ್ನು ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಯಾ, ದಟ್ಸ್ ದ ವ್ಲಾಗ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸುಮಾರು ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಬಂದಿದೆ ಆ್ಯಂಡ್ ಅದನ್ನೆಲ್ಲ ಆನ್ಸರ್ ಮಾಡೋಣ. ಏನೇನು ಕೇಳಿದ್ದಾರೆ ಅಂತ ಅಂದ್ಬಿಟ್ಟು, ಏನೇನು ಆನ್ಸರ್ ಇದೆ ಅಂತ. ಸೊ ಯಾ, ನಾನು ಕ್ವೆಶನ್ಸ್ ಯಾರು ಕೇಳಿದ್ದಾರೆ ಅಂತ ನೇಮ್ಸ್ ರಿವೀಲ್ ಮಾಡಲ್ಲ. ಸೊ ಲೆಟ್ ಇಟ್ ಬಿ ವಿತ್ ಮೀ. ಬೇಸಿಕಲಿ ನಾನು ಈ ಒಂದು ಟಾಪಿಕ್ ತೊಗೊಂಡಿರೋದು ಯಾಕೆ ಅಂತಂದರೆ, ಯೂಶ್ವಲಿ ನನಗೆ ಕಾಮೆಂಟ್ಸಲ್ಲಿ ಅಥವಾ DM ಅಲ್ಲಿ ಸುಮಾರಷ್ಟು ಮೆಸೇಜಸ್ಗಳು ಬರ್ತಾ ಇರುತ್ತೆ, ಆಸ್ಕಿಂಗ್ ಮೀ ಕ್ವೆಶನ್ಸ್ ಅಬೌಟ್ ಮೈ ಪರ್ಸ್ನಲ್ ಲೈಫ್ ಮೇ ಬಿ, ಅಥವಾ ಜಾಬ್ ರಿಲೇಟೆಡ್ ಇರ್ಬೋದು, ಏನಾದರೂ ಹಿಂಗೆ. ಯೂಶ್ವಲಿ ಕೂರ್ಗಲ್ಲಿ ನಾನು ವೆಡ್ಡಿಂಗಲ್ಲಿ ಹೋದಾಗ ಹೇಳ್ತಿರ್ತೀನಲ್ಲ, ಮೀಟ್ ಮಾಡಿದೆ ಅಂತ ಅಂದ್ಬಿಟ್ಟು ಅಲ್ಲೂ ಕ್ವೆಶನ್ಸ್ ಕೇಳ್ತಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಅ ಡಿಫ್ರೆಂಟ್ ಥಾಟ್ ಇಟ್ ಸೆಲ್ಫ್ ಮೈಂಡಲ್ಲಿ. ಅವಾಗ ನಂಗೆ ಅನಿಸಿದ್ದು, ಇಲ್ಲ ಬೇರೆನೇ ಅನ್ಕೊಂಡಿದ್ದಾರೆ, ಇರೋದೇ ಬೇರೆ, ನಾನು ಇದೊಂದು ಟಾಪಿಕ್ ಮಾಡಬೇಕು ಅಂತ. ಆ್ಯಂಡ್ ದ್ಯಾಟ್ ಇಸ್ ಅ ವೆರಿ ರೀಸನ್ ವೈ ಆಮ್ ಐ ರೆಕಾರ್ಡಿಂಗ್ ದಿಸ್. ಸೊ ಲೆಟ್ ಸ್ಟಾರ್ಟ್. ಒಂದೊಂದೇ ಆಗಿ ಏನೇನು ಕ್ವೆಶನ್ಸ್ ಇದ್ದದಕ್ಕೆ ಆನ್ಸರ್ ಮಾಡೋಣ. ಸೊ ಫಸ್ಟ್ ಕ್ವೆಶನ್ ಬಂದು, ಆರ್ ಯು ಸ್ಟೇಯಿಂಗ್ ವಿತ್ ಇನ್ಲಾಸ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು, ಐ ವಾಸ್ ಸ್ಟೇಯಿಂಗ್ ವಿತ್ ಮೈ ಇನ್ಲಾಸ್ ಅಂತ ಹೇಳ್ಬೋದು. ಮದುವೆ ಆದಾಗಲೇ ಮಾವ ಇರಲಿಲ್ಲ ಆ್ಯಂಡ್ ಐ ಹ್ಯಾಡ್ ಓನ್ಲಿ ಮೈ ಮದರ್ ಇನ್ ಲಾ. ಆ್ಯಂಡ್ ಇವಾಗ ಅರೌಂಡ್ 4 years ಆಯಿತು. ಶಿ ಈಸ್ ನೋ ಮೋರ್. So yeah, I lived with my in-law, my mother-in-law, and she was very nice person and very very supportive. And our family nalli ilde irodu very 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 big missing antane helbodu. So yeah, another question, tell us about your job role and education ಅಂತ ಹೇಳಿದ್ದಾರೆ. ನನ್ನ ಎಜುಕೇಷನ್ ಬಂದು ಐ ಆಮ್ MBA ಗ್ರಾಜುಯೇಟ್ ಇನ್ HR ಆ್ಯಂಡ್ ನಾನು ವರ್ಕ್ ಮಾಡ್ತಿರೋದು ಒಂದು ಇಂಜಿನಿಯರಿಂಗ್ ಕ್ಯಾಂಪಸ್. ಇಟ್ಸ್ ಅ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬೇಸಿಕಲಿ. ಅಲ್ಲಿ ಐ ಹೆಡ್ ದ ಅಡ್ಮಿಷನ್ಸ್ ಡಿಪಾರ್ಟ್ಮೆಂಟ್. ಸೊ ಯಾ, ಐ ಟೇಕ್ ಕೇರ್ ಆಫ್ ದ ಅಡ್ಮಿಷನ್ಸ್ ಆಫ್ ದ ಹೋಲ್ ಕ್ಯಾಂಪಸ್. ಯಾ, ನೆಕ್ಸ್ಟ್ ಕ್ವೆಶನ್ ಬಂದು, ಚೀಟ್ ಮೀಲ್ ಫೇವ್ರೇಟ್ ಅಂತ ಕ್ವೆಶನ್ ಹಾಕಿದ್ದಾರೆ. ಚೀಟ್ ಮೀಲ್ ಫೇವ್ರೇಟ್ ಅಂದರೆ ಪ್ರಾಬ್ಲಿ ನಾನು ಏನಾದರೂ ಒಂದು ಐಸ್ ಕ್ರೀಮ್ ತಿಂತೀನಿ ಅಂತ ಅನ್ಕೊಂಡಿದ್ದೀನಿ. ಯಾ, ಐಸ್ ಕ್ರೀಮ್ ಇಸ್ ಸಮಥಿಂಗ್ ವಿಚ್ ಐ ವುಡ್ ಪ್ರಿಫರ್ ಆಸ್ ಮೈ ಚೀಟ್ ಮೀಲ್. ಯಾ, ನೆಕ್ಸ್ಟ್ ಕ್ವೆಶನ್ ಬಂದು, ವಾಟ್ ಡಸ್ ಬೀಯಿಂಗ್ ಸ್ಟ್ರಾಂಗ್ ಮೀನ್ ಟು ಯು ಫಿಸಿಕಲಿ ಆ್ಯಂಡ್ ಮೆಂಟಲಿ? ಫಿಸಿಕಲಿ ಬೀಯಿಂಗ್ ಸ್ಟ್ರಾಂಗ್ ಅಂತಂದರೆ ಆಬ್ವಿಯಸ್ಲಿ ನಾವು ಹೆಲ್ದಿ ಆಗಿರೋದು ಆ್ಯಂಡ್ ನಮಗೇನು ಹೆಲ್ತ್ ಇಶ್ಯೂಸ್ ಇರೋದೆ ಚೆನ್ನಾಗಿರೋ ಅಂಥದ್ದು. ಆ್ಯಂಡ್ ಬೀಯಿಂಗ್ ಫಿಸಿಕಲಿ ಫಿಟ್ ಅಂದರೆ ಫಿಟ್ನೆಸ್ ಮೇಂಟೈನ್ ಮಾಡೋದು, ಎಷ್ಟಾಗುತ್ತೆ ಅಷ್ಟು ಒಳ್ಳೆ ಹೆಲ್ದಿ ಫುಡ್ ತಿನ್ನೋದು. ಸೊ ದ್ಯಾಟ್ ಫಿಸಿಕಲಿ ವಿ ವಿಲ್ ಬಿ ಫಿಟ್ ಆ್ಯಂಡ್ ವಿ ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಥಿಂಗ್ಸ್ ಅಂತ ಅಂದ್ಬಿಟ್ಟು. ಸೊ ದ್ಯಾಟ್ಸ್ ವಾಟ್ ಇಟ್ ಇಸ್ ಫಾರ್ ಮಿ. ಆ್ಯಂಡ್ ಬೀಯಿಂಗ್ ಮೆಂಟಲಿ ಸ್ಟ್ರಾಂಗ್, ಈಗ ರೀಸೆಂಟ್ ಆಗಿನೂ ಕೂಡ ಐ ಹ್ಯಾವ್ ಬೀನ್ ಥ್ರೂ ಅ ಟಫೆಸ್ಟ್ ಸಿಚುವೇಶನ್. ಆ್ಯಂಡ್ ಆ್ಯಕ್ಚುಲಿ ನಮಗೆ ಈ ಥರ ಪ್ರಾಬ್ಲಮ್ಸ್ ಬಂದಾಗ ಅಥವಾ ಟಫ್ ಸಿಚುವೇಶನ್ಸ್ ಬಂದಾಗಲೇ ನಾವು ಅದನ್ನ ಫೇಸ್ ಮಾಡಿದಾಗಲೇ ನಾವು ಸ್ಟ್ರಾಂಗ್ ಆಗೋದು. ಏನು ಪ್ರಾಬ್ಲಮ್ಸ್ ಬರದೇ ಇರೋದಕ್ಕೆ, ದಿಸ್ ಇಸ್ ಲೈಫ್, ಆಬ್ವಿಯಸ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ನಾವು ಅದನ್ನ ಫೇಸ್ ಮಾಡಿದಾಗಲೇ ವಿ ಲರ್ನ್ ಲೆಸನ್ಸ್ ಔಟ್ ಆಫ್ ಇಟ್. ಯು ಡೋಂಟ್ ಹ್ಯಾವ್ ಎನಿಬಡಿ ಎಲ್ಸ್ ಟು ಹ್ಯಾಂಡಲ್ ದ ಸಿಚುವೇಶನ್ ಆ್ಯಂಡ್ ನೀವೇ ಹ್ಯಾಂಡಲ್ ಮಾಡಬೇಕಾಗಿರೋಂಥ ಸಿಚುವೇಶನ್ ಬರುತ್ತೆ. ಆವಾಗ ನಾವು ಸ್ಟ್ರಾಂಗ್ ಆಗಿ ಇರಲೇಬೇಕಾಗತ್ತೆ, ನೋ ಮ್ಯಾಟರ್ ವಾಟ್. ಸೊ ಕನ್ಕ್ಲೂಡ್ ಮಾಡೋದು ಹೇಗೆ ಅಂತಂದರೆ, ಬೀಯಿಂಗ್ ಸ್ಟ್ರಾಂಗ್ ನನ್ನ ಪ್ರಕಾರ ಯಾರ ಹತ್ರನೂ ಜಾಸ್ತಿ ಡಿಪೆಂಡ್ ಆಗದೆ ನೀವು ನಿಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಕೊಂಡು ನಿಮ್ಮ ಸಿಚುವೇಶನ್ಸ್ನ ಫೇಸ್ ಮಾಡೋದು, ಐ ಥಿಂಕ್ ಈಸ್ ಬೀಯಿಂಗ್ ಸ್ಟ್ರಾಂಗ್ ಆಸ್ ಪರ್ ಮೀ. Another question, if your personality had a soundtrack, what song would be playing? Wow. ಸೊ ಸೌಂಡ್ ಟ್ರ್ಯಾಕ್, ಕನ್ನಡ ಸಾಂಗ್ ಅಂತ ಅಂದರೆ ನನ್ನ ಪ್ರಕಾರ, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಐ ಥಿಂಕ್ ದಟ್ ಇಸ್ ಅ ಸೌಂಡ್ ಟ್ರ್ಯಾಕ್. ವಾಟ್ ಸಮಥಿಂಗ್ ಪೀಪಲ್ ಅಸ್ಯೂಮ್ ಅಬೌಟ್ ಯು ದಟ್ಸ್ ಕಂಪ್ಲೀಟ್ಲಿ ರಾಂಗ್?
ಮೇ ಬಿ ದರ್ ಆರ್ ಲಾಟ್ಸ್ ಬಟ್ ರೀಸೆಂಟ್ ಆಗಿ ನಾನು ಒಂದ್ 2-3 ಜನರ ಹತ್ರ ನಾನು ಕೇಳಿರೋಂಥದ್ದು ಅಸಂಪ್ಷನ್ ಏನಂತಂದ್ರೆ ಲೈಕ್ ಐ ಲೀವ್ ಮೈ ಬೇಬಿ ವಿತ್ ಮೈ ಮಾಮ್ ಅಂಡ್ ಡ್ಯಾಡ್ ಅಂಡ್ ಐ ಜಸ್ಟ್ ಗೋ ಆನ್ ಫಾರ್ ದ ಟ್ರಿಪ್ಸ್ ಅಂಡ್ ಏನು ಟೆನ್ಷನ್ ಇಲ್ಲ, ಎಲ್ಲ ಅವರೇ ನೋಡ್ಕೊತಾರೆ, ನಿನ್ಗೆ ನೀನ್ ಆರಾಮಾಗಿ ಹೋಗ್ಬೋದು ಹಾಗೆ ಹೀಗೆ ಅಂತ. ಬಟ್ ದಟ್ಸ್ ನಾಟ್ ಟ್ರೂ ಆಯ್ತಾ. 1 year ಅಲ್ಲಿ ಒಂದು ಟ್ರಿಪ್ ಹೋಗ್ಬೇಕು ಅಂತಂದ್ರೆ ಅದರಲ್ಲಿ ಎಷ್ಟು ಬ್ಯಾಕ್ ಗ್ರೌಂಡ್ ಡಿಫಿಕಲ್ಟೀಸ್ ಇರುತ್ತೆ, ಏನೇನ್ ಸೆಟ್ ಮಾಡಿ ಹೊರಡ್ಬೇಕಾಗತ್ತೆ ಅನ್ನೋದು ಅದು ನನಗೆ ಮಾತ್ರ ಗೊತ್ತಿರುತ್ತೆ. ಅಂಡ್ ಪೀಪಲ್ ಟಾಕ್ ಅಬೌಟ್ ದೋಸ್ 5-6 days, ದಟ್ಸ್ ಅ ಮ್ಯಾಕ್ಸಿಮಮ್ ಟ್ರಿಪ್ ಟ್ರಾವೆಲ್ ಮಾಡೋದಲ್ಲ. ವಾಟ್ ಅಬೌಟ್ ದ ರಿಮೈನಿಂಗ್ ಡೇಸ್? I am a mother and I have full responsibility of my baby, and also I am a working woman. Allu responsibilities irutte, ella manage ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದ್ರೆ I am proud of myself and I am happy about that. I don't think so I have to be giving justification to anybody. So that's one of the assumptions. ಇನ್ನೊಂದು ಫನಿ ಕ್ವೆಶನ್ ಇದೆ, ಎನಿ ಪ್ಲಾನ್ಸ್ ಫಾರ್ ಸೆಕೆಂಡ್ ಬೇಬಿ ಅಂತ. ಒಂದೇ ಸುಧಾರಿಸ್ಕೊಳಕ್ ಆಗ್ತಿಲ್ಲ ನನಗೆ, ಓ ಮೈ ಗಾಡ್. ಬಟ್ ಯಾ, ಆನ್ಸರ್ ಇಸ್ ಎಸ್, ಅಫ್ಕೋರ್ಸ್. ದೇವ್ರು ಇನ್ನೊಂದು ಕೊಟ್ರೆ ಡೆಫಿನೆಟ್ ಆಗಿ ಇನ್ನೊಂದು ಬೇಬಿ ಬೇಕು. ಯಾ, ಸೊ ಪ್ರೇ ಫಾರ್ ದ್ಯಾಟ್. The question, can you share Sunday routine? Of course I can. I think I have captured. I'm yet to edit and post. Please wait for that. Where do you purchase your outfits and handbags anta ide? Oh my god, I love this question. Handbags andre randomly I purchase, maybe from the store and online as well. And outfits, yeah, majority are from Amazon and Meesho. Sometimes yeah, from Flipkart as well, and directly from the stores. And ಎಲ್ಲೆಲ್ಲ ಹೋಗ್ತೀನಿ ಅಲ್ಲೆಲ್ಲ ಪರ್ಚೇಸ್ ಮಾಡ್ತಾನೆ ಇರ್ತೀನಿ, and nothing in particular. So yes, ಸಿಮಿಲರ್ ರಿಪಿಟೇಟಿವ್ ಕ್ವೆಶನ್ಸ್ ಇದೆ, ಅದು ನಾನು ಎಲ್ಲ ಆನ್ಸರ್ ಮಾಡ್ತಾ ಇದ್ದೀನಿ, ಒಂದರಲ್ಲೇ ಆನ್ಸರ್ ಮಾಡ್ತಾ ಇದ್ದೀನಿ. ವಾಟ್ಸ್ ಯುವರ್ ಜಾಬ್, ಎಜುಕೇಷನ್ ಜರ್ನಿ ವರ್ಸಸ್ ಕ್ಯೂರಿಯಸ್ ಟು ನೋ ಆಫ್ಟರ್ ಯುವರ್ ಆಫೀಸ್ ವಿಡಿಯೋಸ್ ಅಂತ ಇದೆ. ಆ್ಯಂಡ್ ಐ ಥಿಂಕ್ ಐ ಸ್ಪೋಕ್ ಅಬೌಟ್ ಮೈ ಜಾಬ್ ಆ್ಯಂಡ್ ಎಜುಕೇಷನ್ ಆಲ್ರೆಡಿ. ಕ್ಯೂರಿಯಸ್ ಟು ನೋ ಆಫ್ಟರ್ ಯುವರ್ ಆಫೀಸ್ ವಿಡಿಯೋಸ್, yes, that's on your way. I have to edit it and probably next week I'll post it. So yeah, stay tuned for that. Another one, Coorg to Bangalore, how did it happen? I love this question, Ada. And Coorg to Bangalore, yes, born, brought up, studied until 12th Coorg-alli, and allinda Mysore alli graduation, post graduation ಎಲ್ಲ ಕಂಟಿನ್ಯೂ ಆಗಿ, and ಆಮೇಲೆ I came to Bangalore for job, and yeah, ಜಾಬಿಗೋಸ್ಕರ ಬಂದಿದ್ದು, and ಅಲ್ಲಿಂದ ಬ್ಯಾಂಗ್ಳೂರ್ ಜರ್ನಿ ಸ್ಟಾರ್ಟ್ ಆಯಿತು, and I got married to someone who settled in Bangalore. Yeah, so as of now we are settled in Bangalore. I'm working in Bangalore. ಲಾಂಗ್ ರನ್, ಎಸ್, ವಾಪಸ್ ಕೂರ್ಗಿಗೆ ಹೋಗಿ ಸೆಟಲ್ ಆಗಬೇಕು ಅಂತ ಪ್ಲಾನ್ ಇದೆ. ಹೋಪ್ಫುಲಿ ದಟ್ ಹ್ಯಾಪನ್ಸ್. ನೆಕ್ಸ್ಟ್ ಕ್ವೆಶನ್, ಯೋರ್ ಚೈಲ್ಡ್ಹುಡ್ ಕ್ರಶ್. ಸೊ ಕ್ರಶ್, ನೋ, ಐ ಆಲ್ರೆಡಿ ಕ್ರಶ್ಡ್ ಇಟ್ ಬ್ಯಾಕ್ ದೆನ್. ಐ ಡೋಂಟ್ ರಿಮೆಂಬರ್. ಸೇ ಐ ಡೋಂಟ್ ಹ್ಯಾವ್ ಎನಿ, ಆರ್ ಆ್ಯಕ್ಚುಲಿ ಐ ಡೋಂಟ್ ರಿಮೆಂಬರ್. ವೆರಿ ಫ್ರ್ಯಾಂಕ್, ನನಗೆ ನೆನಪಿಲ್ಲ. ಸೊ another one, you give very strong boss lady energy, ma'am. How do you manage everything so confidently? I don't know, maybe my experience made me this confident, and basically that experience, all the struggles and everything, it wasn't a cakewalk, definitely. Every day is a learning, and I definitely learn things. So yeah, that's it. What made you start YouTube? I think once I answered back then, but yeah, YouTube start ಮಾಡೋಕ್ಕೆ ರೀಸನ್ ಆಲ್ರೆಡಿ ತುಂಬ ಇಂಟ್ರೆಸ್ಟ್ ಇತ್ತು, ವಿಡಿಯೋಸ್ ಮಾಡೋದು, ಫೋಟೋಸ್ ತೆಗೊಳ್ಳೋದು ಆ್ಯಂಡ್ ಪೋಸ್ಟ್ ಮಾಡೋದು. ಐ ಸಮ್ವೇರ್ ಫೆಲ್ಟ್ ದ್ಯಾಟ್ ಐ ಆಮ್ ಗುಡ್ ಅಟ್ ಇಟ್. ವೈ ನಾಟ್ ಕನ್ವರ್ಟ್ ದಟ್ ಪ್ಯಾಷನ್ ಇನ್ ಟು ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಅಂತ ಐ ಥಾಟ್. ಹೆನ್ಸ್ ಮೇಡ್ ಇಟ್ ಟು ಯೂಟ್ಯೂಬ್. ಐ ಹೋಪ್ ಯು ಆರ್ ಎಂಜಾಯಿಂಗ್ ಮೈ ವ್ಲಾಗ್ಸ್. And the next question, you look very fit and healthy after having a baby. Yake, shouldn't I look fit? I'm struggling with weight loss. So can you please share your exact routine, food, workout timings, and if possible do a workout video because I want to follow the same. I've already done a vlog about my weight loss journey, how did I lose my weight and come back to this, and it's not easy unless you be consistent and follow everything that I've already guided you with. So better follow that, okay? One, there's 2 questions about skincare and about curly hair. Skincare, yes, I've already done a vlog about my skincare, what actually I do to my skin and how I actually take care of it anta. I will tag that, or I will put a link to that particular vlog.
ಹೋಗಿ ನೋಡ್ಬೋದು. ಆ್ಯಂಡ್ ಬಟ್ ಕರ್ಲ್ ಹೇರ್ ಕೂಡ ಅದ್ರದ್ದು ನಾನು ಆಲ್ರೆಡಿ ವ್ಲಾಗ್ ಮಾಡಿದ್ದೀನಿ, ಅದನ್ನು ಕೂಡ ಯು ಕ್ಯಾನ್ ಜಸ್ಟ್ ಗೋ ಬ್ಯಾಕ್ ಆ್ಯಂಡ್ ಚೆಕ್. ಆ್ಯಂಡ್ ದಿಸ್ ಆರ್ ಮೈ ನ್ಯಾಚುರಲ್ ಕರ್ಲ್ಸ್, ಜಸ್ಟ್ ದಟ್ ಐ ಹೇಟೆಡ್ ಇಟ್ ಬ್ಯಾಕ್ ದೆನ್. ಆವಾಗ ಇಷ್ಟ ಆಗ್ತಿರ್ಲಿಲ್ಲ ಆ್ಯಂಡ್ ದಟ್ಸ್ ವೈ ಅದಕ್ಕೆ ಸ್ಟ್ರೈಟಿಂಗ್ ಎಲ್ಲ ಮಾಡಿ ಹಾಳು ಮಾಡಿ ಒಂದು ಎವ್ರಿಥಿಂಗ್ ಇಸ್ ಔಟ್ ಆಫ್ ಲರ್ನಿಂಗ್ ಅಲ್ಲ. ಆಮೇಲೆ ಅನ್ನಿಸ್ತು ಓಕೆ ಇನ್ನೂ ಸ್ಟ್ರೈಟ್ನಿಂಗ್ ಮಾಡ್ತಾ ಇದ್ರೆ ಬಾಲ್ಟ್ ಆಗಿಬಿಡುತ್ತೆ ಅಂತ. ದೆನ್ ಇನ್ನು ಬೇರೆ ಆಪ್ಷನ್ ಇಲ್ಲ, ಕರ್ಲ್ಸನ್ನೇ ಲೈಕ್ ಮಾಡಬೇಕು, ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅಂತ ಕಲ್ತ್ಕೊಂಡು ನೌ ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್ ಟು ಸ್ಟ್ರೇಟ್ ಹೇರ್. ಸೊ ಯಾ, ಅದ್ರ ಬಗ್ಗೆ ಆಲ್ರೆಡಿ ವ್ಲಾಗ್ ಮಾಡಿದ್ದೀನಿ, ಯು ಕ್ಯಾನ್ ಪ್ಲೀಸ್ ಚೆಕ್ ಇಟ್ ಔಟ್. You look like a superwoman for me. You are an inspiration. How do you handle both family and your work? Oh my God, that's a big task, but thankfully so far ಅದು ಮ್ಯಾನೇಜ್ ಮಾಡೋಕ್ಕೆ ಆಗ್ತಾ ಇದೆ ನನಗೆ, ಬಿಕಾಸ್ ಐ ಹ್ಯಾವ್ ಸಪೋರ್ಟಿವ್ ಫ್ಯಾಮಿಲಿ ಆ್ಯಂಡ್ ಹಾಗಾಗಿ. ಬಟ್ ಎಸ್, ಇಟ್ಸ್ ಕ್ವೈಟ್ ಎಕ್ಸಾಸ್ಟಿಂಗ್. ಇಟ್ಸ್ ನಾಟ್ ಈಸಿ ಆಸ್ ಯು ಸಿ ಇನ್ ಫ್ಯೂ ಮಿನಿಟ್ಸ್ ಆಫ್ ವ್ಲಾಗ್ಸ್ ಆರ್ ಫ್ಯೂ ಸೆಕೆಂಡ್ಸ್ ಆಫ್ ಶಾರ್ಟ್ಸ್. ದೇರ್ ಇಸ್ ಅ ಲಾಟ್ ಮೋರ್ ಆ್ಯಕ್ಚುಲಿ. ಆ್ಯಂಡ್ ಕಷ್ಟ ಆಗುತ್ತೆ ಕೆಲವೊಂದು ಸಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಐ ಥಿಂಕ್ ವಿಮೆನ್ ಆರ್ ವೆರಿ ಸ್ಟ್ರಾಂಗ್ ಫ್ರಮ್ ವಿದಿನ್, ಆ್ಯಂಡ್ ಏನು ಬೇಕಾದರೂ ಹ್ಯಾಂಡಲ್ ಮಾಡೋಂಥ ಒಂದು ಕೆಪಾಸಿಟಿ ಅವ್ರಿಗೆ ಬೈ ಬರ್ತ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ಕೆಲವೊಂದೆಲ್ಲ ಆಬ್ವಿಯಸ್ಲಿ ಔಟ್ ಆಫ್ ಸರ್ಕಮ್ಸ್ಟಾನ್ಸಸ್, ಸಿಚುವೇಶನ್ಸ್ ಮೇಕ್ಸ್ ಯು ಹ್ಯಾಂಡಲ್ ಎವ್ರಿಥಿಂಗ್. ಆ್ಯಂಡ್ ಯಾ, ದಟ್ಸ್ ಇಟ್. ಇನ್ನೊಂದಷ್ಟು ಜನ ಕ್ವೆಶನ್ಸ್ ಹಾಕಿ ಅಂತಂದರೆ ಸುಮಾರಷ್ಟು ಕಾಂಪ್ಲಿಮೆಂಟ್ಸ್ ಮಾಡಿದ್ದಾರೆ. ಯು ಆರ್ ಅನ್ ಇನ್ಸ್ಪಿರೇಷನ್, ಬ್ಯೂಟಿ ಕ್ವೀನ್, ಅದು ಇದು ಅಂತೆಲ್ಲ ಅಂದ್ಬಿಟ್ಟು ಸುಮಾರೆಲ್ಲ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದೋಸ್ ಕಾಂಪ್ಲಿಮೆಂಟ್ಸ್ ಆ್ಯಂಡ್ ಕಮೆಂಟ್ಸ್ ಬೇಸಿಕಲಿ. ಆ್ಯಂಡ್ ಸುಮಾರಷ್ಟು ರಿಪೀಟೇಟಿವ್ ಕ್ವೆಶನ್ಸ್ ಐ ಥಿಂಕ್ ಇದರಲ್ಲೇ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಯಾ, ದಟ್ಸ್ ಅಬೌಟ್ ಇಟ್. ಈ ಥರ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಮಾಡ್ತಾ ಇರೋಣ, ಐ ಥಿಂಕ್, ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ನೋ ಮೋರ್ ಅಬೌಟ್ ಮೀ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಸ್ಪಾಂಡಿಂಗ್ ಟು ಮೈ story, Instagram story, and I hope you know better about me now. So that's about it in this video. See you all in the next one very soon. ಯಾರೇ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ see you soon. Bye bye.